ಧರ್ಮಸ್ಥಳದ ಬುರುಡೆ ಪ್ರಕರಣ ಆಪರೇಷನ್ ಬಂಗ್ಲೆಗುಡ್ಡಕ್ಕೆ ದಿನದಿಂದ ದಿನಕ್ಕೆ ರೋಚಕ ತಿರುವು ಸಿಗ್ತಾ ಇದೆ. ಮೂಳೆಗಳ ಮೇಲೆ ಮೂಳೆಗಳು ಎಲ್ಲವೂ ಕೂಡ ಪತ್ತೆ ಆಗ್ತಾ ಇದೆ. ಈವರೆಗೆ ಬಂಗ್ಲೆಗುಡ್ಡದಲ್ಲಿ 7 ಬುರುಡೆ ಮತ್ತು ಮೂಳೆಗಳ ಪತ್ತೆಯಾಗಿದೆ. ರೋಚಕ ಟ್ವಿಸ್ಟ್ ದಿನದಿಂದ ದಿನಕ್ಕೆ ಆಪರೇಷನ್ ಬಂಗ್ಲೆಗುಡ್ಡ ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ. ಬಂಗ್ಲೆಗುಡ್ಡದಲ್ಲಿ ಈವರೆಗೆ 7 ಬುರುಡೆ ಮೂಳೆಗಳ ಪತ್ತೆಯಾಗಿದ್ದಾವೆ. FSLಗೆ 7 ಬುರುಡೆ ಮತ್ತು ಮೂಳೆಗಳ ರವಾನೆಯಾಗಿದೆ. ಇವತ್ತು ಕೂಡ SIT ಅಧಿಕಾರಿಗಳಿಂದ ಶೋಧ ಕಾರ್ಯ ಮುಂದುವರಿತಾ ಇದೆ. ಮತ್ತೊಂದೆಡೆ ಚಿನ್ನಯ್ಯನ ಷಡ್ಯಂತ್ರದ ಬಗ್ಗೆ ಕೋರ್ಟ್ಗೆ ವರದಿ ಸಲ್ಲಿಕೆ ಆಗ್ತಾ ಇದೆ. ಚಿನ್ನಯ್ಯ ಸುಳ್ಳು ಹೇಳಿದ್ದು ತನಿಖೆಯಲ್ಲಿ ಪತ್ತೆಯಾಗಿದೆ. ಪಿತೂರಿ ಏಕೆಂದು ಗೊತ್ತಾಗಬೇಕು ಅಂತ ವರದಿ ಸಲ್ಲಿಕೆ ಆಗ್ತಾ ಇದೆ ನ್ಯಾಯಾಲಯಕ್ಕೆ. ಮೊನ್ನೆಯ ಶೋಧ ಕಾರ್ಯದಲ್ಲಿ 5 ಬುರುಡೆ 100ಕ್ಕೂ ಹೆಚ್ಚು ಮೂಳೆಗಳು, ನಿನ್ನೆ ಮತ್ತೆರಡು ಬುರುಡೆಗಳ ಸೇರ್ಪಡೆ. ಒಟ್ಟಾರೆ 7 ಬುರುಡೆ ಮೂಳೆಗಳು ಪತ್ತೆ. ಎಲ್ಲವೂ ಕೂಡ FSLಗೆ ರವಾನೆಯಾಗಿದೆ. ಇವತ್ತು ಕೂಡ SIT ಅಧಿಕಾರಿಗಳಿಂದ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದೆ. ಈ ಮಧ್ಯೆ ಹೆಣಗಳನ್ನು ಹೂತು ಹಾಕಿದ್ದೇನೆ, ತೆಗೆದು ತೋರಿಸುತ್ತೇನೆ ಅಂತ ಬಂದಂತಹ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಪಿತೂರಿ ತನಿಖೆಯಲ್ಲಿ ಪ್ರೂವ್ ಆಗಿದೆ. ಹೀಗಾಗಿ ಆತ ಮಾಡಿರುವಂಥದ್ದು ಪ್ಯೂರ್ಲಿ ಕಾನ್ಸ್ಪಿರಸಿ, ಷಡ್ಯಂತ್ರ ಅನ್ನುವಂಥದ್ದನ್ನು ಇವತ್ತು ಕೋರ್ಟ್ಗೆ ವರದಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ತಾವು ನೋಡಬಹುದು ವಿಜುವಲ್ಸ್ನಲ್ಲಿ ಬಂಗ್ಲೆಗುಡ್ಡದಲ್ಲಿ ಬಾಕ್ಸ್ಗಳಲ್ಲಿ ಮತ್ತು ಚೀಲಗಳಲ್ಲಿ ತರ್ತಾ ಇರುವಂತಹ ಬುರುಡೆ ಮತ್ತು ಮೂಳೆಗಳು. ಮೊನ್ನೆಯ ಶೋಧ ಕಾರ್ಯದಲ್ಲಿ 5 ಬುರುಡೆ ಮತ್ತು 100ಕ್ಕೂ ಹೆಚ್ಚು ಮೂಳೆಗಳು ಪತ್ತೆಯಾಗಿತ್ತು. ಒಂದಷ್ಟು ಜಾಗಗಳನ್ನು ಮಾರ್ಕ್ ಮಾಡಿ ಬಂದಿದ್ರು. ನಿನ್ನೆಯ ಶೋಧ ಕಾರ್ಯದಲ್ಲಿ ಮತ್ತೆರಡು ಬುರುಡೆಗಳು ಮತ್ತು ಮೂಳೆಗಳ ಪತ್ತೆಯಾಗಿದ್ದಾವೆ. ಎಲ್ಲವನ್ನೂ ಕೂಡ FSL ಪರೀಕ್ಷೆಗೆ ರವಾನೆ ಮಾಡಲಾಗಿದೆ. ಇವತ್ತೂ ಕೂಡ ಅಲ್ಲಿ SIT ಅಧಿಕಾರಿಗಳು ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಬಹುತೇಕ ನಿರೀಕ್ಷೆ ಇರುವಂತೆ ಮತ್ತಷ್ಟು ಸಿಗಬಹುದು. ಬಟ್ ಈಗ ಸಿಕ್ಕಂಥ ನಂತರದಲ್ಲಿ ಬೇಕಾದಷ್ಟು ಪ್ರಶ್ನೆಗಳು ಉದ್ಭವವಾಗ್ತವೆ, ಸಂಶಯಗಳು ವ್ಯಕ್ತವಾಗ್ತವೆ. ಎಲ್ಲ ಆಯಾಮದಲ್ಲೂ ತಂದು ಹಾಕಿದ್ದಾರಾ, ಮೇಲೆ ಹೆಂಗೆ ಸಿಗಕ್ಕೆ ಸಾಧ್ಯ ಆಯಿತು? ಇಲ್ಲಿ ಚಿನ್ನಯ್ಯ ತೋರಿಸಿದಾಗ 20 ಅಡಿ ಆಗಿದ್ರೂ ಸಿಗದೇ ಇರುವಂಥ ಬುರುಡೆಗಳು ಮೂಳೆಗಳು ಇಲ್ಲಿ ಮೇಲೆ ಹೆಂಗೆ ಸಿಗಕ್ಕೆ ಸಾಧ್ಯ ಆಯಿತು? ಅದೊಂದು ರಿಸರ್ವ್ ಫಾರೆಸ್ಟು, ಅಲ್ಲಿ ಹೂತಾಕಕ್ಕೆ ಹೇಗೆ ಸಾಧ್ಯ? ಹೂತಾಕಿದ್ರು ಅನಾಥ ಶವಗಳ, ಹಾಗಾದ್ರೆ ಇಲ್ಲಿ ಅನಾಥ ಶವಗಳ ಸಾವಾಗಿದ್ದಾವ? ಪಂಚಾಯಿತಿ ಲೆಕ್ಕಾಚಾರದಲ್ಲಿ UDR ಆಗಿದೆಯಾ, UDR ಆಗಿಲ್ವಾ? ಎಲ್ಲ ಆಯಾಮದ ಪ್ರಶ್ನೆ ಬರುತ್ತೆ. ಇದು ಒಂದು ರೀತಿಯಲ್ಲಿ ತಿರುವು ಪಡ್ಕೊಳ್ತಾ ಇರುವಂಥದ್ದು ಈ ಪ್ರಕರಣಕ್ಕೆ. ಚಿನ್ನಯ್ಯನ ಕೈಯಲ್ಲಿ ಸಾಧ್ಯ ಆಗಿಲ್ಲದೆ ಇರುವಂಥದ್ದು ಸೌಜನ್ಯ ಮಾವಂದರು ಪುರಂದ್ರಗೌಡ, ವಿಠಲಗೌಡ, ಮತ್ತೋರ್ವ ದೂರದಾರ ತುಕಾರಾಮ್ ಅವ್ರ ಕೈಯಲ್ಲಿ ಸಾಧ್ಯ ಆಗಿದೆ ಅನ್ನೋದು ಹೇಗೆ ಅನ್ನುವಂಥ ಪ್ರಶ್ನೆ ಬರ್ತಾ ಹೋಗುತ್ತೆ.